ಭಾಷಾ ಪ್ರಯೋಗನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಪೇರೆಂಟ್ಸ್ಗಳು ಮಾತಾಡಬೇಕಾದ್ರೆ, ಜೊತೆಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸುಮ್ಮನೆ ಅವ್ನು ಸುಮ್ಮನೆ ಮಾಡೋದಕ್ಕೋಸ್ಕರ ಯಾರು ಅಮ್ಮ ಹೊಡೆದಿದ್ದ ಅಂತ ಇನ್ನೊಬ್ರಿಗೆ ಅಜ್ಜಿ ಬೈಯೋದು, ಅಥವಾ ಇವ್ರಿಗೆ ಬ್ಲೇಮ್ ಮಾಡೋದು, ಅವನು ಲೋಫರ್ ಅವನು ಅಂತ ಹೇಳಿ ಈ ಥರದ ಪದಗಳ ಪ್ರಯೋಗ ಮಾಡೋದು ಸರ್ ಎಷ್ಟು ಸೆನ್ಸಿಟಿವ್. ಸ್ವಲ್ಪ ನೀವೇ ಹೇಳಿ. ಅದೇ ಹೇಳೋದು, ನೀವು ನಿಮ್ಮ ಮಗಳನ್ನ ಏನು ಮಾಡ್ಬೇಕಂತ ಇದ್ದೀರಾ, ಅದು ನಿಮ್ಮ ಥರನೇ ಮಾಡ್ಬೇಕಂತ ಇದ್ದೀರಾ ಹೌದು ಅಂತ ಅನ್ಕೊಳ್ಳಿ. ನೀವು ಸರಿ ಇದ್ದೀರಾ ನಿಮಗೆ ಕೇಳ್ಕೊಳ್ಳಿ. ಈಗ ನಮ್ಮ ಮಗ ಅಪ್ಪ ಅಮ್ಮ ನೋಡೋದು ಬೆಳ್ಕೊಂಡಾಗೋದು, ನನ್ನ ಥರನೇ ನನ್ನ ಮಗ ಆಗಬೇಕು ಅಂದರೆ ನೀವು ಹಂಗೆ ಕಚ್ಚಾಡ್ಕೊಳ್ಳಿ, ನೀವು ಹಂಗೆ ಬೈತಾ ಇರಿ, ಬಾಯಿಗೆ ಬಂದಾಗ ಬೈರಿ, ಅವನು ಹಂಗೆ ಆಗ್ತಾನೆ. ಇಲ್ಲಪ್ಪ ನಂದ್ರಲ್ಲಿ ತುಂಬ ಡ್ರಾಬ್ಯಾಕ್ಸ್ ಇದ್ದಾವೆ, ನಾನು ತುಂಬ ಕಲಿಬೇಕು, ನಾನು ತುಂಬ ತಪ್ಪು ಮಾಡ್ತಾ ಇದ್ದೀನಿ, ನಂತರ ಬೇಡ, ನನಗಿಂತ 10 ಪಟ್ಟು ಅಡ್ವಾನ್ಸ್ ಆಗಿ, ಮೆಚ್ಯೂರ್ ಆಗಿ, ಕೈಂಡ್ ಆಗಿ, ಸ್ಟ್ರಾಂಗ್ ಆಗಿ ಇರಬೇಕು ನನ್ನ ಮಗ. ಅಷ್ಟು ಕರುಣೆ ನನಗಿಂತ 10 ಪಟ್ಟು ಇರಬೇಕು, ಬುದ್ಧಿಶಾಲಿ ನನಗಿಂತ 10 ಪಟ್ಟು ಇರಬೇಕು, ಕಾನ್ಫಿಡೆನ್ಸ್ ನನಗಿಂತ 10 ಪಟ್ಟು ಇರಬೇಕು ಅಂದರೆ ನೀವು 5 ಪಟ್ಟು ಚೇಂಜ್ ಆಗಬೇಕಲ್ವಾ? ನಾನು ಚೇಂಜ್ ಆಗಲ್ಲ, ಅವನು ಯಾವ ಯಾವುದಪ್ಪ ಕಿಂಗ್, ಯಾವುದೋ ದೊಡ್ಡ ಕಿಂಗ್ ಆಗ್ಬೇಕಂತ ಅವನು. ಅದು ಹೆಂಗಾಗತ್ತೆ? ಅದು ಆಗೋದಿಲ್ಲ, ಮ್ಯಾಜಿಕ್ ಆಗಲ್ಲ. ಯು ಟೇಕ್ ಮ್ಯಾಕ್ಸಿಮಮ್ ಸೆಲೆಬ್ರಿಟೀಸ್ ಇರಲಿ, ಅಚೀವರ್ಸ್ ಇರಲಿ, ಅವ್ರು ಜಸ್ಟ್ ಹೋಗಿ ಪೇರೆಂಟಿಂಗ್ ನೋಡಿ. ಮೋಸ್ಟ್ ಆಫ್ ದೆಮ್ ಪೇರೆಂಟ್ಸ್ ಆ ಕೈಂಡ್ ಆಫ್ ನರ್ಚರಿಂಗ್ ಕೊಟ್ಟಿದ್ದಾರೆ, ಸ್ವಲ್ಪ ಟಫ್ನೆಸ್ ಕೊಟ್ಟಿದ್ದಾರೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಅಂತ ಒಂದು ಕೇರ್ ಕಮಿಟ್ಮೆಂಟ್ ಮಾಡಿದ್ದಾರೆ. ಸುಮ್ಮನೆ ಆಗಲ್ಲ ಅದು. ನಾವು ಅನ್ಕೊಂಡ್ಬಿಡ್ತೀವಿ ಮ್ಯಾಜಿಕ್. ಸ್ಕೂಲಿಗೆ ಬ್ಲೇಮ್ ಮಾಡೋದು ನಿಲ್ಲಿಸಿ, ಸ್ಕೂಲಿಗೆ ಕಳಿಸ್ಬಿಡ್ತೀವಿ, 10 ಲಕ್ಷ ಫೀಸ್ ಕೊಟ್ಬಿಡ್ತೀನಿ. ಗೌರ್ಮೆಂಟ್ ಸ್ಕೂಲ್ ಓದೋರು IAS ಆಫೀಸರ್ ಆಗಿದ್ದಾರೆ, ಇಂಟರ್ನ್ಯಾಷನಲ್ ಸ್ಕೂಲ್ ಓದೋರು ಜೈಲಲ್ಲಿ ಕುತ್ಕೊಂಡಿದ್ದಾರೆ. ಅದು ಏನು ಸಂಬಂಧ ಇಲ್ಲ. ಎಜುಕೇಷನ್ ಕೊಡಿ, ಒಳ್ಳೇದು, ಬಟ್ ನೀವೇನು ಕೊಡ್ತಾ ಇದ್ದೀರಾ ಬಾಯ್ಲ್ಸ್ ಡೌನ್ ಟು ದಟ್. ಬಟ್ ಈ ಡೈಪರ್ ಹಾಕೋ ವಿಚಾರದಲ್ಲಿ ಕೆಲವೊಂದು ಗೊಂದಲಗಳಿದೆ. ಸೊ ಬಡವರು ಬಟ್ಟೆಗಳನ್ನು ಬಳಸ್ತಾರೆ, ಕೆಲವೊಬ್ರು ಇದ್ದಂಥವ್ರು ಡೈಪರ್ಗಳನ್ನು ಬಳಸ್ತಾರೆ. ಬಟ್ ಡೈಪರ್ಗಳನ್ನ ರೆಗ್ಯುಲರ್ಲಿ ಚೇಂಜ್ ಮಾಡೋದು ಅಥವಾ ಡೈಪರ್ ಬಳಸೋದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಡೈಪರ್ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಡೈಪರ್ ಬಳಸಬಹುದು ಮಗುಗೆ, ಬಟ್ ಡೈಪರ್ ಬಳಸಿದಾಗ ಎವ್ರಿ 2 to 3 hours ಯೂರಿನ್ ಮಾಡದಲ್ಲಿ ಚೇಂಜ್ ಮಾಡಲಿ. ಯಾಕಂದರೆ ರ್ಯಾಷಸ್ ಎಲ್ಲ ಬರುತ್ತೆ. ಜನರು ಮೊನ್ನೆ ಯಾರು ಕೇಳಿದ್ರು, ಡೈಪರ್ ಹಾಕಿದ್ರೆ ನನ್ನ ಮಗುದು ಫ್ಯೂಚರ್ ಹಾಳಾಗತ್ತಂತೆ, ಮಕ್ಕಳಾಗೋದಲ್ಲ ನನಗೆ ಅಂತ ಯಾರು ಹೇಳಿದ್ರು. ನಾನು ಹೇಳಿದೆ, ನಮಸ್ಕಾರ, ಎಲ್ಲ ಬುದ್ಧಿ ಮಾತುಗಳು ಎಲ್ಲಿಂದ ತರ್ತೀರಾ, ಒಂದು ಬುಕ್ ಬರೀರಿ ನೀವು ಅಂತ ಹೇಳಿದ್ರು. ಇಲ್ಲ ಸರ್, ನಾನಲ್ಲ, ನಮ್ಮ ಅಜ್ಜಿ ಕಿಚ್ಚಿದ್ರು. ಬಿಡಿ, ಡೈಪರಿಗೂ ಒಂದು ಫ್ಯೂಚರಿಗೂ ಏನು ಸಂಬಂಧ ಇಲ್ಲ. ಡೈಪರ್ ಬಿಂದಾಸ್ ಹಾಕಿ, ಇವತ್ತು ಯಾರ್ಯಾರಿಗೆ 10 ಮಕ್ಕಳು ಇದೆಯೋ ಅವನು ಡೈಪರ್ ಹಾಕೊಂಡೆ ದೊಡ್ಡವನಾಗಿರೋದು, ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತೀವಿ. ರ್ಯಾಷಸ್ ಬರದೇ ಇದ್ದಂಗೆ ನೋಡ್ಬೇಕಂದ್ರೆ ಎವ್ರಿ 2 to 3 hours ಡೈಪರ್ ಚೇಂಜ್ ಮಾಡಿ. ಇಲ್ಲ ನಮಗೆ ಡೈಪರೇ ಬೇಡ, ನಾವು ಕ್ಲಾತ್ ಬಟ್ಟೆಯಿಂದ ಡೈಪರ್ ಯೂಸ್ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ, ವಾಶ್ ಮಾಡ್ಕೊಳ್ಳಿ. ಬಟ್ ಡೈಪರ್ ಹಾಕಬಾರ್ದು ಅಂತ ಏನು ರೂಲ್ ಇಲ್ಲ. ಕೆಲವೊಂದು ಸರಿ ಕಲರ್ ವೆರಿಫಿಕೇಶನ್ ಸರ್, ಹುಟ್ಟಿದ ಮಗು ಕಪ್ಪಗಿದ್ದಾಗ ಬೆಳೀತಾ ವೈಟ್ ಆಗ್ತಾನೆ ಅಂತ ಕೆಲವೊಬ್ರು ಪ್ಯಾನಿಕ್ ಆಗೋದು ಉಂಟು. ಎಲ್ಲ ಕಪ್ಪಗಿದ್ದಾನೆ ಅಂದಾಗ ಅಯ್ಯೋ ಕಪ್ಪು ಹುಟ್ಟುಬಿಟ್ಟ ಮಗು ಅಂತ. ಈ ಕಲರ್ ವೆರಿಫಿಕೇಶನ್ ಬೆಳೀತಾ ಬದಲಾವಣೆ ಆಗುತ್ತಾ ಅಥವಾ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಕೆಲವೊಬ್ರು ಈ ಥರ ಕುಗ್ಗೋದ್ರಿಂದ ಪೇರೆಂಟ್ಸ್. ಕರೆಕ್ಟ್. ಈಗ ಇಂಡಿಯಾದಲ್ಲಿ, ಏಷ್ಯಾದಲ್ಲಿ ಈ ಕಾಂಪ್ಲೆಕ್ಷನ್ಗೂ ಬಣ್ಣಗೂ ನೋಡ್ಕೊಂಡು ತುಂಬ ದೊಡ್ಡ ಸೈಕಲಾಜಿಕಲ್ ಪ್ರಾಬ್ಲಮ್, ಪ್ಯಾರಾನೋಯ. ಡಾರ್ಕು ಸರ್, ವೈಟು, ಡಾರ್ಕು, ಫೇರು ಅಂತ ಅವನು ಯಾವುದ್ರ ಬಗ್ಗೆ ಈ ವರಿ ಮಾಡಬೇಕು ಅದು ಬಿಟ್ಬಿಟ್ಟು ಇದ್ರ ಬಗ್ಗೆ ಬಿತ್ಕೊಂಡಿದ್ದು ಮಗು ಕಾನ್ಫಿಡೆನ್ಸ್ ಹಾಳಾಗ್ತದೆ. ಮಗು ಹುಟ್ಟಿದಾಗ ಏನು ಕಲರ್ ಇರ್ತದೋ 6 ತಿಂಗಳಲ್ಲಿ ಆ ಕಲರ್ ಇರಲ್ಲ. 6 ತಿಂಗಳಲ್ಲಿ ಏನು ಕಲರ್ ಇರ್ತದೋ ಒಂದೂವರೆ ವರ್ಷದಲ್ಲಿ ಆ ಕಲರ್ ಇರಲ್ಲ. 1.5 to 2 years ಅವನದು ಒರಿಜಿನಲ್, ಸ್ಟ್ಯಾಂಡರ್ಡ್, ಇಂಡಿಜಿನಿಯಸ್, ನ್ಯಾಚುರಲ್, ಜೆನೆಟಿಕ್ ಕಾಂಪ್ಲೆಕ್ಷನ್ ಬರುತ್ತೆ. ಅದು ಬರಬೇಕು. ನೀವು ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀರ ಅನ್ಕೊಳ್ಳಿ, ನಿಮ್ಮ ವೈಫು ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀರ ಅನ್ಕೊಳ್ಳಿ, ನಿಮ್ಮ ಮಗ ಸಡನ್ಲಿ ಯಾರಪ್ಪ ಅದು ಐಶ್ವರ್ಯ ರಾಯ್ ಇಲ್ಲ ಕರೀನಾ ಕಪೂರ್ ಕಾಂಪ್ಲೆಕ್ಷನ್ ಬಂದ್ಬಿಟ್ರೆ 1 ವರ್ಷದಾಗ ಹಂಗೆ ಇದ್ದಾನೆ, 2 ವರ್ಷದಾಗ ಫುಲ್ ಫೇರ್ ಆಗಿದ್ದಾನೆ, ತಲೆ ಕೆಡ್ಕೊಳ್ಳಲ್ಲ ನೀವು. ಅಪ್ಪನೂ ತಲೆ ಕೆಡಿಸ್ಕೊತಾನೆ, ಈ ನನ್ನ ಮಗ ಯಾರ ಮಗಳ ಯಾಕೆ ಬೇಕು? ಈ ಒಂದು ಫೋಟೋ ಹೊಡೆದ್ರೆ ನೀವು 20 ಜನ ನಿಮ್ಮ ಫ್ಯಾಮಿಲಿಯಲ್ಲಿ, ಅಜ್ಜ, ಅಜ್ಜಿ, ಅಂಕಲ್, ಆಂಟಿ, ಗಂಡ, ಹೆಂಡತಿ,
ಕಸಿನ್ಸ್ ಎಲ್ಲರೂ ಕುತ್ಕೊಂಡು ಒಂದು ಫೋಟೋ ಸ್ಟುಡಿಯೋ ಹೋಗಿ ಒಂದು ದೊಡ್ಡ ಫೋಟೋ ಹೊಡೆದ್ರೆ ನಿಮ್ಮ ಮಗು ಕುತ್ಕೊಂಡಿದ್ದಾಗ ಆ ಫೋಟೋ ನೀವು ಪಬ್ಲಿಕ್ಕಿಗೆ ತೋರಿಸಿದಾಗ ಪಬ್ಲಿಕ್ ಈ ಪ್ರಶ್ನೆ ಕೇಳಬೇಕಾ? ಎಲ್ಲ ಓಕೆ, ಈ ಮಗು ಯಾರ್ದು ಅಂತ ಕೇಳಬೇಕಾ? ಇಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮದು ಫ್ಯಾಮಿಲಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಬೇಕಾ ರೀ? ಅದೇ ಕೇಳೋದವರಿಗೆ ಇಲ್ಲ ಸರ್ ಒಂದೇ ಫ್ಯಾಮಿಲಿ. ಮತ್ತೆ ಅದೊಂದು ಈಗ ಈಗ ಹುಲಿಗಳು ಬರ್ತಾ ಇದ್ದೇವೆ ಅಂತ ಕಣ್ಣಲ್ಲಿ ಇಮ್ಯಾಜಿನ್ಗಳು, ನಿಮಗೆ ಕಣ್ಣಲ್ಲಿ ಹುಲಿಗಳು ಇಮ್ಯಾಜಿನ್ ಮಾಡ್ಕೊತಿರ್ತಾನೆ. 5 ಟೈಗರ್ಸ್ ಆರ್ ವಾಕಿಂಗ್. ನೀವು ಸಡನ್ಲಿ ಕಣ್ಣಿಂದ ನೋಡಿದ್ರೆ ಯಾವುದೋ ಕುರಿಗೆ ಹುಲಿದು ಬಟ್ಟೆ ಹಾಕ್ಬಿಟ್ಟು ತೋರಿಸ ಯಾವನಲ್ಲಿ ಹುಲಿ ಅಂತ ನಿಮಗೆ ನಗು ಬರಲ್ವಾ? ಸೊ ಇಟ್ಸ್ ಜೆನೆಟಿಕ್ಸ್, ಜೀನ್ಸ್ ಫಾಲೋ ಆಗಬೇಕು. ನಾನು ಹೇಗಿದ್ದೀನೋ ನಾಳೆ ನೋಡಿದ ಮಕ್ಕಳು, ಓ ವಿ ಮೆಟ್ ಯುವರ್ ಸನ್, ಹಿ ಲುಕ್ಸ್ ಜಸ್ಟ್ ಲೈಕ್ ಯು. ಅದು ಜೀನ್ಸು. ದಯವಿಟ್ಟು ಇದು ಬಣ್ಣದ್ದು ಡಿಸ್ಕ್ರಿಮಿನೇಷನ್ನು, ಪ್ರೆಜುಡಿಸು, ಟ್ಯಾಬು ನಿಲ್ಬೇಕ್ರಿ. ನಾನು ಹೇಳೋದು ಅವ್ನ ಕಪ್ಪು ಬಿಳುಪು, ಹೌ ದ ಹೆಲ್ ಡಸ್ ಇಟ್ ಮ್ಯಾಟರ್? ಅವನ ಕಾನ್ಫಿಡೆನ್ಸ್ ಹೆಂಗಿದೆ, ಅವನ ನಾಲೆಜ್ ಹೆಂಗಿದೆ, ಅವನ ಎಮೋಷ್ನಲ್ ಕೋಶಂಟ್, ಎಮೋಷ್ನಲ್ ಇಂಟೆಲಿಜೆನ್ಸ್ ಹೆಂಗಿದೆ, ಅವ್ನು ನಾಳೆ ದಿನ ಮನೆಯಲ್ಲಿ ಗಲಾಟೆ ಆದರೆ ಕಾಮಾಗಿ ರಿಲ್ಯಾಕ್ಸ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ಇದೆಯಾ, ಇಲ್ಲ ಬಿಳಿ ಕಲರ್ ತೊಗೊಂಡು ಮನೆಯಿಂದ ಓಡೋ ಕೆಪಾಸಿಟಿ ಇದೆಯಾ? ಇದು ಇಂಪಾರ್ಟೆಂಟ್ ರೀ ನಮಗೆ. ಕಾಂಪ್ಲೆಕ್ಸನ್ ಏನ್ರಿ, ಅವ್ನು ಬಿಳಿ ಇರ್ತಾನೆ ರೀ, ಅವ್ನು ಯಾವುದೇ ಆ್ಯಸಿಡ್ ಅಟ್ಯಾಕಲ್ಲಿ ಕಪ್ಪಾಗ ಹೋಗ್ತಾನೆ, ಸುಟ್ಟೋಗುತ್ತೆ, ಏನು ಮಾಡ್ತೀರಾ? ಈಸ್ ಎ ಲೀಡರ್ ಆರ್ ನಾಟ್ ಎ ಲೀಡರ್? ಈಸ್ ಎ ಕಾನ್ಫಿಡೆಂಟ್ ನಾಟ್? ಅದು ಇಂಪಾರ್ಟೆಂಟು. ಸೊ ದಯವಿಟ್ಟು ಇದು ನಾನು ಎಲ್ಲ ವೀಕ್ಷಕರಿಗೆ ಅದೇ ಹೇಳೋದು, ನಿಮ್ಮ ಮಕ್ಕಳ ತಲೆಯಲ್ಲಿ ಇದು ಹಾಕ್ಬೇಡಿ. 12 ವರ್ಷದ ಹುಡುಗಿ ಮೊನ್ನೆ ಬಂದಿದ್ಲು, 12 ಇಯರ್ಸ್, ಈಗ 5th or 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅಪ್ಪ ಅಜ್ಜಿ ಕೂತ್ಕೊಂಡಿದ್ದಾರೆ, ಆ ಹುಡುಗಿ ಬಗ್ಗೆ ಹೇಳ್ತಾ ಇದ್ದಾರೆ. ಏನಾಯ್ತಮ್ಮ ಅಂತ ಕೇಳಿದೆ. ಸರ್ ನೋಡಿ ಹುಡುಗಿ ಅಂದರು. ನಾನು ನೋಡಿದೆ. ಏನಾಗಿದೆ ಮಾ, ಕೆಮ್ಮು ನೆಗಡಿ ಏನಾಗಿದೆ? ಇಲ್ಲ ಸರ್ ನೋಡಿ ಹುಡುಗಿ ಸರ್ ಅಂದರು. ನೋಡಿದೆ, ಏನಾಗಿದೆ ಮಾ ಅಂದೆ. ಸರ್ ಅವ್ರದ್ದು ಬಣ್ಣ ಅಂದರು. ಒಳ್ಳೆ ರಕ್ತ ನಂಗೆ ಕುದೀತಾ ಇತ್ತು. ಪಾಪ ಅವಳಿಗೆ ಕೂತ್ಕೊಂಡಿದ್ದಾಳೆ, ಏನೋ ಆಗ್ತಿದ್ದಂಗೆ ಕುತ್ಕೊಂಡಿದ್ದಾಳೆ ಪಾಪ ಅವಳು. ನಾನು ಏನಾಯ್ತು ಬಣ್ಣಕ್ಕೆ ಅಂದೆ. ಏನಾರು ಮಾಡಿ ಅವಳಿಗೆ ಅಂತ ಇಬ್ಬರಿಗೆ ಒಳಗಡೆ ಕಳಿಸ್ದೆ. ಗೆಟ್ ಔಟ್ ಅಂದೆ. ಇವಳು ಕೂಸ್ಕೊಂಡು ಮಾತಾಡಿದೆ. ನಿನ್ನ ಹೆಸರೇನು ಎಲ್ಲ ಮಾತಾಡಿದೆ. ನಾನು 1/4 ಗಂಟೆ. ಯಾವ ಸ್ಕೂಲು, ಏನು ಓದ್ತೀಯಾ, ಹಾಬೀಸ್ ಇದೆಯಾ? ಓಪನ್ ಆಗಿಬಿಟ್ಲು. ಓಪನ್ ಆಗಿ ಜಾಲಿಯಾಗಿ ಸ್ಮೈಲ್ ಮಾಡಿಕೊಂಡು ನಗ್ತಾ ಜೋಕೆಲ್ಲ ಕ್ರ್ಯಾಕ್ ಮಾಡಿದೆ, ನಗ್ತಾ ಕೂತ್ಕೊಂಡಿದ್ಲು. ಅವ್ರು ಬಂದರು, ಇವಳಿಗೆ ಓಡಿಸ್ದೆ, ನೀವು ಹೋಗೋ ಹೊರಗಡೆ ಅಂತ. ಅವ್ರಿಗೆ ಬಾರಿಸಿದ್ದೀನಿ. ಓ ದಸರಾ ಬ್ಯಾಂಡ್ ಬ್ಯಾಚ್ ಥರ ಬಾರಿಸ್ಬಿಟ್ಟಿದ್ದೀನಿ ರೀ. ನಿಮ್ಮ ಮಗಳು ಇರ್ಬೋದು, ಅವಳು ಇಂಡಿಯಾ ಸಿಟಿಸನ್, ಅವಳು ಇಂಡಿಯಾಸ್ ಫ್ಯೂಚರ್, ಅವಳು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗೋ ಕೆಪಾಸಿಟಿ ಇದೆ ಅವಳು. ನಾನ್ ಸೆನ್ಸ್ ಮಾತಾಡಿ ಅವಳು ಲೈಫ್ ಹಾಳು ಮಾಡಿಬಿಡಿ. ಅವಳಿಗಿರೋ ಬ್ರೈನು, ಅವಳಿಗಿರೋ ಎನರ್ಜಿ, ಅವಳಿಗಿರೋ ಕಾನ್ಫಿಡೆನ್ಸ್ ನೀವು ಕಿತ್ತಾಕ್ತಿದ್ದೀರಾ. ದಯವಿಟ್ಟು ಇದೆಲ್ಲ ಅವಳ ಮೈಂಡಲ್ಲಿ ಹಾಕಬೇಡಿ. ಅವಳು ನಾಳೆ ದಿನ ಸ್ಟೇಜಲ್ಲಿ ಹೋಗಿ ಸ್ಪೀಚ್ ಕೊಡಮ್ಮ ಅಂದರೆ ಹೋಗ್ತಾಳ ಅವಳು? ಇಲ್ಲ, ನಾನು ಕಪ್ಪುಗಿದ್ದೀನಂತೆ, ನನಗೆ ಸೊಸೈಟಿ ಅಕ್ಸೆಪ್ಟ್ ಮಾಡಲ್ಲ ಅಂತಾನೆ ಕೂತಾಳೆ ತಾನೆ. ಸೊ ಇದು ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ. ಮಕ್ಕಳು ತಲೆಯಲ್ಲಿ ಹಾಕ್ಬೇಡಿ. ನೀವು ಬಾತ್ರೂಮ್ ಹೋಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ, ನನ್ನ ಮಗು ಕಪ್ಪುಗಿದ್ದಾನೆ ಬೆಳಗಿದಾನೆ ಅಂತ. ನೀವು ನಿಮ್ಮ ಎಲ್ಲೋ ಕಾಡಿಗೆ ಹೋಗಿ ಡಿಸ್ಕಸ್ ಮಾಡಿ. ಮಗು ಬಗ್ಗೆ ದಯವಿಟ್ಟು ಮಗು ಮುಂದೆ ಮಾತಾಡ್ಬಿಡಿ. ಒಂದ್ಸಲ ಕಾನ್ಫಿಡೆನ್ಸ್ ಬೀಳಕ್ಕೆ ಶುರು ಆದರೆ ತುಂಬ ಕಷ್ಟ. ಯಾಕಂದ್ರೆ ಸೊಸೈಟಿನೂ ಅದೇ ಮಾಡ್ತಿರೋದು. ನೀವು ಮನೇಲಿ ಮಾಡದೇ ಇರಿ, ಔಟ್ಸೈಡು ಮಾಡ್ತಾ ಇದ್ದಾರೆ. ಏನಾಯ್ತು, ಏನೇ ಹಚ್ಚೋ ನಿನಗೆ, ಏನಾಗಿದ್ಯಾ? ಮೊದಲೇ ಮನೇಲಿ ಕೊಟ್ಬಿಟ್ರು ಆ ವಿಷ, ಅಲ್ಲಿ ಹೊರಗೆಲ್ಲ ಕೊಡ್ತಾ ಇದ್ದಾರೆ. ಹಾರಿಬಲ್ ಇದು.